ಸೇಲ್ ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಅಶೋಕ್ ಜೈನ್ ಹಾಗೂ ಬಸವರಾಜ್ ಕಳಸ ಅವರು ಅಸಂವಿಧಾನಿಕ ಪದ ಬಳಸಿದ್ದು ತಪ್ಪು. ಆದರೆ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲರು ಹೋರಾಟಗಾರರ ಮೇಲೆ ತುಚ್ಛವಾಗಿ ಮಾತನಾಡಿದ್ದು ಶೋಭೆ ತರುವಂತದ್ದಲ್ಲ. ಇಬ್ಬರ ತಪ್ಪು ಇದ್ದು ಶಾಸಕರು ಆಗಿದ್ದನ್ನು ಮರೆತು ಏಮ್ಸ್ ಹೋರಾಟಕ್ಕೆ ಮುಂದಾಳತ್ವ ವಹಿಸಿಕೊಳ್ಳಲಿ ಎಂದು ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ರಾಜೇಶ್ ಕುಮಾರ್ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದುಳಿದ ರಾಯಚೂರು ಜಿಲ್ಲೆಗೆ ಏಮ್ಸ್ ಬೇಕು ಅಂತ ಪುನಃ ಎಲ್ಲರೂ ಒಗ್ಗೂಡಿ ಹೋರಾಟ ಆರಂಭಿಸಿ 3 ವರ್ಷವಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏಮ್ಸ್ ಅವಶ್ಯಕ. ಐಐಟಿ ಹೋರಾಟದಲ್ಲಿ ಅನೇಕರು ಸುದೀರ್ಘ ಹೋರಾಟ ಮಾಡಿದ್ದು, ನಾನು 15 ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ದೆ. ಐಐಟಿ ಕೊಡುತ್ತೇವೆ ಎಂದು ಐಐಐಟಿ ಬೇಡ ಅಂದ್ರೂನು ಕೊಟ್ಟು ಕೈ ತೊಳೆದುಕೊಂಡರು. ಐಐಟಿ ಹೋರಾಟದಲ್ಲಿ ತನು ಮನ ಧನದಿಂದ ಪಾಲ್ಗೊಂಡಂತೆ ಶಿವರಾಜ್ ಪಾಟೀಲರು ಅಶೋಕ್ ಕುಮಾರ್ ಜೈನ್ ಅವರು ಬೈದ ಧಾಟಿಯಲ್ಲಿಯೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬಟ್ಟೆ ಬಿಚ್ಚಿ ಮೆರವಣಿಗೆ ಮಾಡುತ್ತೇನೆ ಎಂದು ಹೇಳಿರುವುದು ಅಕ್ಷಮ್ಯ ಅಪರಾಧವಾಗಿದೆ. ಶಾಸಕ ತಮ್ಮ ಸ್ಥಾನಕ್ಕೆ ಗೌರವ ನೀಡಿ ಹೋರಾಟಗಾರರು ತಪ್ಪು ಮಾಡಿದ್ದಲ್ಲಿ ಕ್ಷಮೆ ಕೇಳಿ ಅಂತ ಒತ್ತಾಯ ಮಾಡಬಹುದಿತ್ತು. ಕೂಡಲೇ ಹೋರಾಟಗಾರರ ಮೇಲೆ ದಾಖಲಿಸಿದ ಪ್ರಕರಣ ರದ್ದು ಮಾಡಬೇಕು. ಏಮ್ಸ್ ಟೆಂಟ್ ಕಿತ್ತು ಹಾಕುತ್ತೇನೆ ಎಂದು ದರ್ಪದಿಂದ ಮಾತನಾಡಿದ್ದು ಸರಿಯಲ್ಲ. ಸ್ವತಂತ್ರ ಹೋರಾಟದಲ್ಲಿಯೂ ಸುದೀರ್ಘ ಹೋರಾಟ ನಡೆದಿತ್ತು. ಸರ್ಕಾರಿ ಜಾಗದಲ್ಲಿಯೇ ಹೋರಾಟ ನಡೆಯುತ್ತಿದ್ದು ಅಡ್ಡಿಪಡಿಸಬಾರದು. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋರಾಟ ಮುಂದುವರಿಸಬೇಕು ಎಂದು ಮನವಿ ಮಾಡಿದರು. ಏಮ್ಸ್ಗಾಗಿ ಶಾಸಕರು ರಾಜೀನಾಮೆ ಕೊಟ್ಟು ಸಾಧಿಸುವುದು ಏನೂ ಇಲ್ಲ. ಹೋರಾಟ ಸಮಿತಿಯಿಂದ ಎಲ್ಲರ ಮನವೊಲಿಸಲಾಗುವುದು. ಡಾಕ್ಟರ್ ಶಿವರಾಜ್ ಪಾಟೀಲರು ಮುಂದೆ ಬರಬೇಕು ಎಂದು ಹೇಳಿದರು. ನಮ್ಮ ಭಾಗಕ್ಕೆ ಏಮ್ಸ್ ಬೇಕಾಗಿದೆ ಎಂದು ಒಂದು ಹೋರಾಟವನ್ನು ಪುನಃ ನಾವು ಎಲ್ಲರೂ ಸೇರಿ ಒಗ್ಗೂಡಿಕೊಂಡು ನಾವು ಹೋರಾಟ ಮಾಡ್ತಕ್ಕಂಥ ಸಂದರ್ಭಗಳು ಬಂದಿದೆ. ಆಲ್ರೆಡಿ ಈಗ ನಮ್ಮ ರಾಯಚೂರು ಜಿಲ್ಲೆಗೆ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏಮ್ಸ್ ಅತಿ ಅವಶ್ಯಕತೆ ಇದೆ. ಈಗ ನಾವು ಸುಮಾರು ಐಐಟಿ ಹೋರಾಟದಿಂದಲೂ ಆ ಬೇಡಿಕೆಯಿಂದ ಇಟ್ಕೊಂಡು ಬಂದಿದ್ದೀವಿ ಸುಮಾರು ವರ್ಷಗಳ ಹಿಂದೆ. ಆ ಐಐಟಿ ಹೋರಾಟದಲ್ಲಿ ನಂದು ಒಂದು ಸಣ್ಣ ಸೇವೆ ಇದೆ. ನಮ್ಮ ಪ್ರಾಣ ಅಂಗವನ್ನು ತೊರೆದು ಹೋರಾಟ ಮಾಡಿದಂಥ ಒಂದು ನಿದರ್ಶನಗಳಿದೆ. ಆ ಐಐಟಿ ಹೋರಾಟಕ್ಕೆ ಅವರು ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಅವರು ಹಿಂಭಾಗದೊಂದಿಗೆ, ಅವರು ಫಾಲೋವರ್ಸ್ರೊಂದಿಗೆ, ಅವರ ಪಕ್ಷದ ಕಾರ್ಯಕರ್ತರೊಂದಿಗೆ ನಮ್ಮ ಐಐಟಿ ಟೆಂಟಿಗೆ ಬಂದು ಬೆಂಬಲ ಸೂಚಿಸಿದರು. ಹೈದರಾಬಾದ್ ಕರ್ನಾಟಕ ಇದ್ದದನ್ನ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಕೊಟ್ಟಿದ್ಯಾ? ಇದೆ ಬಿಜೆಪಿ ಸರ್ಕಾರ. ಕಲ್ಯಾಣ ಕರ್ನಾಟಕ ಅಂದಮೇಲೆ ನಮ್ಮಲ್ಲಿ ಕಲ್ಯಾಣದ ಕೆಲಸಗಳಾಗಬೇಕು, ಪ್ರಗತಿ ಕೆಲಸಗಳನ್ನಾಗಬೇಕು. ಎಲ್ಲಿ ಆಗ್ತಾ ಇದೆ? ಮತ್ತೆ ಆ ಹೆಸರು ನಮಗೆ ಯಾಕೆ ಬೇಕು? ಆ ಹೆಸರನ್ನು ತೆಗೆದಾಕಿ ಮತ್ತೆ ಪುನಃ ಹೈದರಾಬಾದ್ ಕರ್ನಾಟಕ ಅಂತ ಹೆಸರು ಇಡಿ. ಮೊದಲನೇದು ಸಿದ್ದರಾಮಯ್ಯ ಅವರು ಸಹ ತಗೊಂಡಿದ್ವಿ, ಪ್ರಹ್ಲಾದ್ ಜೋಶಿ ಅವರು ಸೆಕೆಂಡ್ ತಗೊಂಡಿದ್ವಿ, ಜಗದೀಶ್ ಶೆಟ್ಟರ್ ಅವರು ತಗೊಂಡಿದ್ದೀವಿ. ಇನ್ನೂ ಅನೇಕ ಪ್ರಮುಖರನ್ನ ಮೇಲೆ ನಾವು ದೂರನ್ನ ಕೊಟ್ಟು ಆಸ್ಪತ್ರೆಗೆ ದಾಖಲಾಗಿ. ಆಸ್ಪತ್ರೆಗೆ ದಾಖಲಾದ್ಮೇಲೆ ಸಿದ್ದರಾಮಯ್ಯ ಸರ್ ಅವರು ತಮ್ಮ ವಿಧಾನಸೌಧದಲ್ಲಿ ನಾವು ಮೀಟಿಂಗ್ ಮಾಡೋಣ, ನಮ್ಮ ಜೊತೆಲಿ ನೀವು ಡಿಸ್ಕಸ್ ಮಾಡಬೇಕು ಅಂತಂತೇಳಿ ವಿಕಾಸ ಭವನದಲ್ಲಿ ಕರೆದುಕೊಂಡು ನಮ್ಮನ್ನು ಎಲ್ಲ ಹೋರಾಟಗಾರನ ವಿಶ್ವಾಸಕ್ಕೆ ತಗೊಂಡು ನಾವು ರಾಯಚೂರಿನಿಂದ ಸುಮಾರು ಒಂದು 150 ಜನ ಬೆಂಗಳೂರಿಗೆ ತೆರಳಿದ್ರು. ಬೆಂಗಳೂರಿಗೆ ತೆರಳಿದ ನಂತರ ಅವರು ಒಬ್ಬ CM ಆಗಿ ನಮಗೆ 1.5 ತಾಸು ನಮ್ಮ ಹತ್ರ ಕೂತು ಮಾತಾಡಿದ್ದಾರೆ ಶಾಂತಿಯುತದಿಂದ. ಸರ್, ನಮಗೆ ಐಐಟಿ ನಮ್ಮ ಭಾಗಕ್ಕೆ ನಂಜುಂಡಪ್ಪನ ವರದಿ ಇದೆ. ಜಗದೀಶ್ ಶೆಟ್ಟರ್ ಅವರು ಗುಲ್ಬರ್ಗದಲ್ಲಿ ಬಂದಾಗ ನಾವು ರಾಯಚೂರಿಗೆ ಕೊಡ್ತೀವಿ ಅಂತ ಅವರು ವಾಗ್ದಾನ ಕೂಡ ಕೊಟ್ಟಿದ್ದರು. ಆ ವಾಗ್ದಾನ ಎಲ್ಲಿ ಹೋಯ್ತು ಸರ್ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಇಲ್ಲ ರಾಜೇಶ್ ಅವರೇ, ನಮ್ಮದು ಏನೋ ಒಂದು ಆಗಿದೆ,
ಅವರು 2 ಹೆಸರನ್ನು ಕಳಿಸಿದಾಗ ನಾನು 3ನೇ ಹೆಸರು ಕೊಟ್ಟಿದ್ದೆ. ಅದು ಏನು ಆಗ್ಬಿಟ್ಟಿದೆ, ಈಗ ನಾನು ನಿಮ್ಮ ಜೊತೆಲಿ ಇದ್ದೀನಿ ಅಂತ ಹೇಳಿದರು. ನಮ್ಮ ಹೋರಾಟದ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳಿದರು. ಬಟ್ ಈಗ ಆಗಿದ್ದು ಆಗೋಗಿದೆ. ನಮಗೆ ಮುಂದೆ ಏಮ್ಸ್ ಆದರೂ ಕೊಡಿ ಅಂತ ನಾನು, ಅಮ್ಮಣ್ಣ ಅವರು, ಅಂಬರೀಷ್ ಅವರು, ಬಸವರಾಜ್ ಕಳಸ್ ಅವರು ಎಲ್ಲರೂ ಕೇಳಿದ್ರು. ಆಗ ಅವರು ಹೇಳಿದರು ಏಮ್ಸ್ನಿಂದ ಖಂಡಿತ ಕೊಡ್ತೀನಿ ಅಂತ ಆಗಿನ ದಿನಗಳಲ್ಲೇ ಹೇಳಿದರು. IIT ಬೇಕಾದರೆ ನೀವು 1 ತಾಸು ಮುಂದೆ ನಾವು ಟೈಪ್ ಮಾಡಿಸಿ ನಿಮ್ಮ ಕೈಯಲ್ಲಿ ಕೊಡ್ತೀವಿ ಅಂತ ಹೇಳಿದರು. ಇವರು ಶಿವನಗೌಡ ನಾಯಕರು ಕೆಲವು ದಿನ ಆದಮೇಲೆ ತಗೊಂಡು ಬಂದರು ಅದನ್ನು. ನಾವು ಹೇಳೋದು ಇಷ್ಟೇ, IITನ ಕೊಡ್ತೀನಿ ಅಂದಾಗ, ನಮ್ಮ IIT ಬೇಕಂದಾಗ ಇವರು IITನ ಕೊಡ್ತೀನಿ ಅಂದಾಗ ನಾವು ಅಲ್ಲೇ ತಿರಸ್ಕರಿಸಿ ಬಂದಿದ್ವಿ. ತ್ರಿವಿಕ್ರಮ್ ಜೋಶಿ ಅವರು ಹೋಗಿ ಇಲ್ಲಿ ಒಣ ರಾಜಕೀಯ ಮಾಡಿ ಅದನ್ನು ತಗೊಂಡು ಬಂದು ನಾವು ಏನೋ ತಂದಿದ್ದೀವಿ ಅನ್ನೋಂಗೆ ಬಿಂಬಿಸ್ಕೊಂಡ್ರು. ಅದು ಬಿಂಬಿಸ್ಕೊಳ್ಳಿ ನಮ್ಮ ಭಾಗಕ್ಕೆ ಅದು ಬೇಕು, ಅದನ್ನು ಬೇಕು, ಇದನ್ನು ಬೇಕು ಅನ್ನೋ ಒಂದು ಗೌರವ ನಮಗೆ ಎಲ್ಲರ ಮೇಲೆ ಇದೆ. ಶಾಸಕರು ಅವರು ಏನೋ ಮನಸ್ಸಿಗೆ ನೋವಾಗಿದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ವಾಪಸ್ ತಗೊಳ್ಳಿ. ಶಾಸಕರ ವಿರುದ್ಧ ಏಮ್ಸ್ ಹೋರಾಟ ಸಮಿತಿಯವರು ಕಂಪ್ಲೇಂಟ್ ಕೊಟ್ಟಿದೆ, ಅವರಿಗೂ ನಾವು ವಾಪಸ್ ತಗೊಳ್ಳಿ ಅಂತ ಹೇಳ್ತೀವಿ. ನಾವೆಲ್ಲರೂ ಒಗ್ಗೂಡೋಣ, ಹೋರಾಟ ಮಾಡೋಣ, ಏಮ್ಸ್ ತರಲಿಕ್ಕೆ ಪ್ರಯತ್ನ ಮಾಡೋಣ. ಏಮ್ಸ್ ಟೆಂಟ್ನ ಪುನಃ ತೆಗಿಬಾರ್ದು. ಏಮ್ಸ್ ಟೆಂಟ್ ತೆಗೆದ್ರೆ ನಮ್ಗೆ ಇವತ್ತು ಇದು ಸತ್ತೋಗ್ತದೆ, ಏಮ್ಸ್ ಕನಸು ಸತ್ತೋಗ್ತದೆ. ಆದರೆ ಬ್ರಿಟಿಷರು